ನಮ್ಮ ಮೂವಿ ಹೆಂಗಿದೆ? ನಮ್ಮ ಮೂವಿ ಬರೇ ಫೈಟಿಂಗ್ ಅಟ್ಟೈತೆ. ಯಾರು ಏನೋ ಹೇಳಿದ್ರು ಕೇಳಬೇಡ್ರಿ, ಮೂವಿ ನೋಡ್ರಿ. ಏನೋ ಮಸ್ತ್ ಐತ. ಮೂವಿ ಸೂಪರ್ ಇತ್ತು. ಚಲೋ ಆಯ್ತಣ್ಣ, ಮಸ್ತ್ ಐತಿ. ಡ್ಯುವಲ್ ರೈಡ್ ಏನು ರೋಲ್ ಆ್ಯಕ್ಟಿಂಗ್ ಇದೆ ಅಲ್ರಿ, ಸಖತ್ತಾಗಿ ಮಾಡಿದ್ರೆ. ಗೈಸ್ ಮತ್ತು ಮೂವಿ ನೋಡಕ್ಕೆ ಹೋಗೋರಿದ್ರೆ 18+ ಇದ್ದವ್ರು ಅಷ್ಟೇ ಹೋಗ್ರಿ ಗೈಸ್. ಟಾಕ್ಸಿಕ್ ಮೂವಿ ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ ಗೈಸ್? ಮೂವಿ KGF ಥರ ಐತೇನು? KGFನ ಬೀಟ್ ಮಾಡ್ಬೋದು. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ಲಾಕ್ಸ್ ಬೆಳಗಾವಿ. ಎಲ್ಲ ಹೆಂಗದ್ರಿ? ಐ ಹೋಪ್ ಎಲ್ಲ ಮಸ್ತ್ ಅದಿರಿ ಅಂತ ತಿಳ್ಕೊಂಡ್ರು ಹಂಗೆ ಮಸ್ತ್ ಇರ್ರಿ. ಮತ್ತು ಇವತ್ತಿನ ಲಾಗ್ ಮಾಡೋ ವಿಶೇಷ ಏನಪ್ಪ ಅಂದ್ರೆ, ಇವತ್ತು August 26. ಈಗ ಹೆಂಗೆ ಜನವರಿ 26 ಮತ್ತು August 15 ಅಂದ ಕೂಡಲೇ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ನೆನಪಾಗ್ತಾವಲ್ಲ, ಹಂಗೆ ನಮ್ಮ ಇಂಡಿಯಾದಾಗ ಮತ್ತು ಹೊರಗೂ ಆಗಲಿ August 26 ಅಂದ ಕೂಡಲೇ ನೆನಪಾಗೋದನ್ನ ಟಾಕ್ಸಿಕ್ ಹಬ್ಬ. ಯಾಕಂದ್ರೆ ಇವತ್ತು ಟಾಕ್ಸಿಕ್ ರಿಲೀಸ್ ಐತ್ರಿ. 4 ವರ್ಷ ಆದಮೇಲೆ ಯಶ್ ಅವ್ರನ್ನ ಬಿಗ್ ಸ್ಕ್ರೀನ್ದಾಗ ನೋಡಕ್ಕೆ ಎಲ್ಲರೂ ಕಾಯತ್ತೀವು. ಆಲ್ಮೋಸ್ಟ್ ಈಗ ಎಲ್ಲ ಫಸ್ಟ್ ಶೋನು ಹೋಗಿದಾರು. ನಾವು ಯಾವಾಗೈತಿ ಅಂದ್ರೆ 10-15 ಶೋ ಐತಿ. ಮತ್ತು ಹೋಗೋಣ್ರಿ, ಮತ್ತು ಮೂವಿ ಹೆಂಗೈತಿ ಅಂತೇಳಿ ನೋಡೋನು, ಮತ್ತು ಅದರ ರಿವ್ಯೂ ಅಲ್ಲಿಂದ ಫ್ಯಾನ್ಸ್ಗನ್ನ ಕೇಳೋನು. ಫ್ಯಾನ್ಸ್ ಆಗಲಿ ಬೇರೆ ಒಟ್ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಫ್ಯಾನ್ಸ್ ಇರೋರ, ಮೂವಿ ಫ್ಯಾನ್ಸ, ಅವ್ರಿಗೆಲ್ಲ ಕೇಳೋನು ಹೆಂಗೆ ಇರ್ತೈತಿ ರಿವ್ಯೂ ಅಂತ. ಮೂವಿಗೆ ಹೋಗೋಣ ಈಗ ಹೆಂಗೈತಿ ಅಂತ ಎಲ್ಲ ತೋರಿಸ್ತೇನೆ ನಿಮ್ಗೆ. ನಡ್ರಿ, ಲೆಟ್ಸ್ ಗೋ. ಗೈಸ್ ಇಲ್ಲಿ ನೋಡ್ರಿ ರಶ್ ಹೆಂಗೈತಿ. ಇಲ್ಲಿ ಯಾವ್ದಂದ್ರೆ ಬೆಳಗಾವಿದಾಗಿರೋ ಐನಾಕ್ಸ್ ಥಿಯೇಟರ್ ಮುಂದೆ ಅದೀವಿ ಈಗ ನಾವು. ಜಸ್ಟ್ ಸೆಕೆಂಡ್ ಶೋ ಐತಿ ಈಗ. ಫಸ್ಟ್ ಶೋ ಇನ್ನೂ ಬಿಟ್ಟಿಲ್ಲ, 10-15 ಬಿಡ್ತೈತಿ. ಮತ್ತು ರಿವ್ಯೂ ನೋಡೋಣ್ರಿ ಹೆಂಗೆ ಕೇಳಕ್ಕೆ ಸಿಗ್ತೈತಿ ಅಂತ. ಇಲ್ಲಿ ನೋಡ್ರಿ ಗರ್ದಿ ಹೆಂಗಿತ್ತು ನೋಡೋಣ ಈಗ. ಡ್ಯುವಲ್ ರೈಡ್ ಏನು ರೋಲ್ ಆ್ಯಕ್ಟಿಂಗ್ ಇದೆ ಅಲ್ರಿ, ಸಖತ್ತಾಗಿ ಮಾಡಿದ್ರೆ. ಟ್ರಾನ್ಸ್ಫಾರ್ಮೇಶನ್ ಮಗ ಆಗಿದ್ದು ಮಾಡಿದಾರಲ್ಲ, ಸಖತ್ತಾಗಿದೆ. ಮೂವಿ ಹೆಂಗಿದೆ? ಚೆನ್ನಾಗಿತ್ತು. ಎಸ್ ಬಾಸ್, ನೆಕ್ಸ್ಟ್ ಲೆವೆಲ್. ಅಣ್ಣ ಮೂವಿ ಹೆಂಗಿದೆ? ಬೆಂಕಿನ ಮಸ್ತ್ ಐತ. ಅಣ್ಣ ಮೂವಿ ಸೂಪರ್ ಇತ್ತು. ಚಲೋ ಆಯ್ತಣ್ಣ, ಮಸ್ತ್ ಐತಿ. ಬೈ ಮೂವಿ ಚಲೋ ಆಯ್ತು ಬೈ ಮೂವಿ. ಅಣ್ಣ ಮೂವಿ ಹೆಂಗಿದೆ? ನಮ್ಮ ಮೂವಿ ಬರೇ ಫೈಟಿಂಗ್ ಅಟ್ಟೈತೆ. ಯಾವ ಮೂವಿ ಬಂದಿರಿ? ಟಾಕ್ಸಿಕ್ ಕನ್ನಡ, ಇಂಗ್ಲೀಷ್, ಕನ್ನಡ ಗೊತ್ತೈತೆ. ಆದ್ರೆ ಗೊತ್ತೈತಿ ಕನ್ನಡ ಮೂವಿ ಬಂದ ಅವ್ರಿಗೆ ಅನ್ನೋದು. ಮೇಡಮ್ ಹಿಂಗೈತಿ ನೋಡು. ಓವರ್ ಎಕ್ಸೈಟ್ಮೆಂಟ್ ಇದೆ ಮೂವಿ ನೋಡಕ್ಕ. ಸ್ಟಾರ್ಟ್ ಇಲ್ಲಿ 10:30 ಶೋ ಈಗ ಸ್ಟಾರ್ಟ್ ಆಗಬೇಕು. ಗೈಸ್ ಇಲ್ಲಿ ನೋಡ್ರಿ ಡಬಲ್ ಬಿಟ್ ಟಿಕೆಟ್ಗಿಂತ ಇದರ ರೇಟ್ ಜಾಸ್ತಿ ಐತೆ ಮಾತ್ರ. 700 ರೂಪಾಯಿ. ಫಸ್ಟ್ ಹಾಫ್ ಬಗ್ಗೆ 700 ರೂಪಾಯಿ. 700 ರೂಪಾಯಿ ಇಲ್ಲ. ಫಸ್ಟ್ ಹಾಫ್ ಮೂವಿ ಹೆಂಗೈತಿ ಕೇಳತ್ತಲ್ಲ. ಏನ್ ಜಂಡ ಬರ ಆಡೋದೇ ಇತ್ತ. ಗೈಸ್ ಫೈನಲ್ ನಮ್ಮ ಮೂವಿ ನೋಡಿ ಬಂದು. ಮತ್ತೀಗ ಏನಂದ್ರೆ ಫುಲ್ ರಿವ್ಯೂ ಎಲ್ಲ ಮನೆಗೆ ಹೋಗಿ ಹೇಳ್ತೇನೆ, ಇಲ್ಲಿ ಹೇಳುವ ಸಿಚುವೇಶನ್ದಾಗಿಲ್ಲ. ಅಣ್ಣ ನಿಮ್ಗೆ ಹೆಂಗೆ ಅನ್ಸಿತ್ತು ಮೂವಿ? ರಾಕಿ ಬಾಯ್ ಫ್ಯಾನ್ಸ್ ಇಲ್ಲ ನೀವು? ಚಲೋ ಐತಿ, ನಾನು ಹೇಳ್ತೇನೆ ಚಲೋ ಐತಿ, ಚಲೋ ಐತಿ. ಬಟ್ ಡೀಟೇಲ್ ಆಗಿ ರಿವ್ಯೂ ಮನೆಗೆ ಹೋಗಿ ಹೇಳ್ತೇನೆ, ಇಲ್ಲೇನು ಹೇಳುವ ಸಿಚುವೇಶನ್ದಾಗಿಲ್ಲ. ಬೇಡ ಆದ್ರೂ ಜನ ಸಾಗರ ನೋಡಪ್ಪ, ನೀನ್ ಸಂಪಾದಿಸಿರೋ ಜನ ಅವ್ರೆಲ್ಲವ್ರ
ಓಕೆ ಗೈಸ್, ಈಗ ಬೈಕ್ ತೊಗೊಂಡು ಎಲ್ಲಿ ಹೋಗ್ಬೇಕಂದ್ರೆ ಸ್ಟುಡಿಯೋಗೆ ಹೋಗ್ಬೇಕ್ರಿ. ಸ್ಟುಡಿಯೋಗೆ ಯಾಕಂದ್ರೆ ರಾಜುಂದ ಇದೈತಲ್ಲಿ ಬ್ಯಾಗ್ ತೊಗೊಂಡ ನೆಕ್ಸ್ಟ್ ಏನು ಪ್ಲ್ಯಾನ್ ಗೊತ್ತಿಲ್ಲ, ಬರೀ ಹೋಗೋಣ ನೋಡೋಣ. ಮೂವಿ ಬಗ್ಗೆ ರಿವ್ಯೂ ಪಕ್ಕ ಕೊಡ್ತೇನೆ ಏನಂತೇಳಿ. ಲೆಟ್ಸ್ ಗೋ. ಓಕೆ ಗೈಸ್, ಈಗ ಜಸ್ಟ್ ನಾವು ಎಲ್ಲಿದ್ದೇವಪ್ಪ ಅಂದ್ರೆ ಪ್ರಸಾದ್ ಆರ್ ಪಿಕ್ಚರ್ ಸ್ಟುಡಿಯೋದಾಗ. ಮನೆಗೆ ಹೋಗೋದಿತ್ತು ರೀ, ಮನೆಗೆ ಹೋಗೋದು ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಸ್ಟುಡಿಯೋಗೆ ಬಂದೆವು. ಮತ್ತು ಈಗ ಜಸ್ಟ್ ಮೂವಿ ನೋಡಿ ಬಂದೆವು ಟಾಕ್ಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಗಿದ್ದ ಅದ್ರಾಗ ಒಂದು ಟಿಕೆಟ್ ಅಂತ ರೋಲ್ ಐತ್ರಿ, ಅದು ಮಾತ್ರ ಬೆಸ್ಟ್ ಅನ್ಸಿತ್ತು ನನಗೆ. ಮತ್ತು ಲಾಸ್ಟಿಗೆ ಟ್ವಿಸ್ಟ್ ಮಸ್ತ್ ಇಟ್ಟಿದ್ದಾರೆ. ಇಮ್ಯಾಜಿನೇಷನ್ದಾಗ ಫೈಟಿಂಗ್ ಐತಿ ಮತ್ತು ಫೈಟಿಂಗ ಗೈಸ್. ಮತ್ತು ಮೂವಿ ನೋಡಕ್ಕೆ ಹೋಗೋರಿದ್ರೆ 18+ ಇದ್ದವ್ರು ಅಷ್ಟೇ ಹೋಗ್ರಿ, ಯಾಕಂದ್ರೆ ಸೀನ್ಸ್ ಎಲ್ಲ ಸ್ವಲ್ಪ ಇದದಾವು, ವಲ್ಗಾರಿಟಿ ಸೀನ್ಸ್ ಅದಾವು. ಮತ್ತು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಡ್ರಿ, ಫ್ರೆಂಡ್ಸ್ ಜೊತೆ ಹೋಗ್ರಿ ಮೂವಿಗೆ, ಮಸ್ತ್ ಐತಿ ಬೆಸ್ಟ. ಬಟ್ ನನಗೆ ಇಷ್ಟ ಆಗಿದ್ದು BGM ಅದು ಎಲ್ಲ ಇಷ್ಟ ಆಗೈತಿ. ಯಾವುದಿದು KGF ಬೀಟ್ ಮಾಡಂಗಿಲ್ಲ ಮೂವಿ. ಹೋಗಿ ನೋಡಿರಿ, ಒನ್ ಟೈಮ್ ವಾಚ್ ಐತಿ ಮೂವಿ. ಗ್ರಾಫಿಕ್ಸ್ ಆಗಲಿ ಎಲ್ಲ ಹಾಲಿವುಡ್ ಟೈಪ್ ಐತಿ ಮೇಕಿಂಗ, ನೋಡಿರಿ ಒಂದ್ಸಲ. ನಂದು ಒಪಿನಿಯನ್ ನಾ ಹೇಳಿದ್ದೇನೆ ರೀ, ಚಲೋ ಐತಿ ಮೂವಿ, ಇಲ್ಲಂತಿಲ್ಲ. ಹೋಗಿ ನೋಡಿರಿ ಒಂದ್ಸಲ, ಹೋಗಿ ನೋಡಬೇಕ್ರಿ ಮೂವಿ. ಬೇರೆದಾರು ಹೇಳಿದ್ ಕೇಳೋದಕ್ಕಿಂತ ತಾನ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಬೆಟರ. ಮತ್ತು ಇಲ್ಲಿ ರಾಕಿ ಬಾಯ್ ಫ್ಯಾನ್ನ ಕೇಳೋಣ ಹೆಂಗೆ ಅನ್ಸಿತ್ತು ಅಂತೇಳಿ. ನೀವು ಹೇಳೋಣ, ಹೆಂಗಿತ್ತು ಮೂವಿ? ಐತ್ ಬ್ರೋ, ಮೂವಿ ನೋಡೋಂಗೈತಿ. ಬಟ್ ಐತಿ ಚಲೋ, ಬಟ್ ಹೋಗಿ ನೋಡ್ರಿ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ನೀವೇ ಮಾಡ್ಬೇಕು ಥಿಯೇಟ್ರದಾಗ. ಬೇರೆದಾರ ಮಾತು ಕೇಳಿ ನೀವು ಚಲೋ ಇಲ್ಲ ಅಂತೇಳಿ ಮನ್ಯಾಗ ಕುಂದ್ರಬೇಡ್ರಿ, ಹೋಗಿ ನೋಡ್ರಿ. ಲೆಟ್ಸ್ ಗೋ. ಓಕೆ ಗೈಸ್, ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಜೆನ್ಯೂನ್ ರಿವ್ಯೂ ಹೇಳ್ತೇನೆ ರೀ. ಮೂವಿ ಚಲೋ ಐತಿ, ಬಟ್ ನಮಗೆ ಇಷ್ಟ ಆಗಿಲ್ಲ ಅಂದ್ಕೂಡಲೇ ಬೇರೆದವ್ರಿಗೂ ಇಷ್ಟ ಆಗ್ಬೇಕಂತೇನಿಲ್ಲ. ಬೇರೆ ಅವ್ರವ್ರ ಪರ್ಸ್ಪೆಕ್ಟಿವ್ ಅವ್ರವ್ರಿಗೆ ಬಿಟ್ಟಿದ್ದ. ಚಲೋ ಐತಿ ಮೂವಿ. ಮತ್ತು ಜಾಸ್ತಿ ಏನಂದ್ರೆ ಫೈಟ್ಸ್ ಭಾಳ ಅದಾವು, ಮತ್ತು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಂಗೆ ಆಗ್ತಿಲ್ಲ. ಚಲೋ ಐತಿ ಮೂವಿ, ಹೋಗಿ ನೋಡಿರಿ. ಈ ಕ್ಯಾರೆಕ್ಟರ್ ಅದು ಎಲ್ಲ ಸ್ವಲ್ಪ ಹೆಂಗೆ ಆಗ್ಬೇಕಂದ್ರೆ ಅರ್ಥ ಆಗಿಲ್ಲ ಜಲ್ದಿ, ಇನ್ನೊಂದು ಸಲ ನೋಡಿದ್ಮ್ಯಾಗ ಅರ್ಥ ಆಗ್ತೈತಿ. ಮತ್ತು ಇಮ್ಯಾಜಿನೇಷನ್ದಾಗ ಫೈಟ್ಸ್ ಅದಾವಲ್ಲ, ಅದೆಲ್ಲ ನಮ್ಗೆ ಲಾಸ್ಟಿಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾವು ಅನ್ಕೊಂಡಿದ್ದು ಅದು ರಿಯಾಲಿಟಿ ಐತೆ ಅಂದ್ರೆ ಹಿಂಗೆ ಟಿಕೆಟ್ ಅಂತ ರೋಲ್ ಐತಿಲ್ಲ, ಅದು ರಿಯಾಲಿಟಿ ಐತೆ ಅಂತ ತಿಳ್ಕೊಂಡು ಅದು ಜಸ್ಟ್ ಇಮ್ಯಾಜಿನೇಷನ್ದಾಗ ಇಟ್ಕೊಂಡಾರ ಅದು ಕ್ಯಾರೆಕ್ಟರ. ಚಲೋ ಐತಿ ಮೂವಿ, ಹೋಗಿ ನೋಡಿರಿ. ಇಷ್ಟೆಲ್ಲ ಮೇಕಿಂಗ್ ಕಷ್ಟಪಟ್ಟು ಮಾಡಿದಾರೆ ಅಂದಮೇಲೆ ಅವ್ರು ಏನ್ರಿ ಥಾಟ್ಸ್ ಇಟ್ಕೊಂಡನ ಮಾಡಿರ್ತಾರೆ ಮೂವಿ. ಚಲೋ ಐತಿ ಬಟ್ ಮೂವಿ, ಹೋಗಿ ನೋಡಿರಿ. ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. KGF ಟೈಪ, ಯಾಕಂದ್ರೆ KGF ಬೇರೆ ಟಾಕ್ಸಿಕ ಬೇರೆ ಐತಿ. ಹೋಗಿ ನೋಡಿರಿ, ಒನ್ ಟೈಮ್ ಪಿಕ್ಚರ್ ನೋಡಿರಿ, ಅವಾಗನ ಅರ್ಥ ಆಗೋದು. ಬೇರೆದಾರ್ದು ಇನ್ಸ್ಟಾದಾಗ ಫೀಡ್ ರೀಲ್ಸ್ ಎಲ್ಲ ನೋಡ್ಕೊಂತ ಹೋಗಕ್ಕೆ ಹೋಗ್ಬೇಡ್ರಿ ಮೂವಿ ನೋಡಿ. ಡೈರೆಕ್ಟ್ ಮೂವಿಗೆ ಹೋಗಿ ನೋಡಿರಿ. ಇಲ್ಲಾಂದ್ರೆ ನೀವು ಇಲ್ಲಿ ರೀಲ್ಸ್ ಅದು ನೋಡ್ಕೊಂಡು ಹೋದ್ರೆ ಮೂವಿ ಡಿಸಪಾಯಿಂಟ್ ಮಾಡೋದಂತೂ ಪಕ್ಕ ನಿಮ್ಮನ್ನ. ನೋಡ್ರಿ ಒಂದು ಸಲ ನೋಡ್ರಿ. ಏನು ಹೇಳಾಯ್ತು ನಿಮ್ಗೆ ಯಶ್ ಬಾಸ್ ಅಂದ ಡೈಹರ್ಡ್ ಫ್ಯಾನ್ಸ್ದ ಒಪಿನಿಯನ್ ಏನೈತಿ, ಜೆನ್ಯೂನ್ ಆಗಿ ಏನು ಹೇಳ್ತಾರಂತ ನೋಡೋಣ ಬರ್ರಿ. ಫ್ಯಾನ್ ಆ್ಯಸ್ ಅ ಫ್ಯಾನ್ ಆಗಿ ನಾವು ಹೇಳ್ಬೇಕಂದ್ರೆ ಮೂವಿಗೆ ಯಾರು ಹೋಗಕತ್ತಾರೆ, ಒಬ್ಬೊಬ್ರು ಈಗ ಬ್ಯಾಡ್ ಕಮೆಂಟ್ ಮಾಡಕತ್ತಾರು, ಸರಿ ಇಲ್ಲ ಹಂಗೆ ಹಿಂಗೆ ಒಮ್ಮೆ ಹೇಳಕತ್ತಾರ. ಅದಲ್ಲ, KGF ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಮೂವಿ ನೋಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಮತ್ತು ಕನ್ನಡ ಸಿನಿಮಾ ಆದ್ಮೇಲೆ ಹಿಂಗೆ ಲವ್ ಸ್ಟೋರಿ ಪ್ಲಸ್ ಆಮೇಲೆ ಒಂದು ಹಾಡು ಇರಬೇಕು, ಅದಲ್ಲ. ಇದು ಕಾನ್ಸೆಪ್ಟ ಬೇರೆ ಐತಿ, KGF ಕಾನ್ಸೆಪ್ಟ ಬೇರೆ ಐತಿ. ನಮ್ಮ ಒಂದೊಂದು ಕಾನ್ಸೆಪ್ಟ್ ಬೇರೆ ಬೇರೆ ಇರ್ತಲ್ಲ, ಆ ಟೈಪ್ ಇದ್ರದ್ದೊಂದು ಬೇರೆ ಐತಿ. ಮತ್ತು ಎಲ್ಲರೂ ಹಾಂ ಸ್ಟೋರಿ ವಿಜುವಲ್ಸ ಗ್ರಾಫಿಕ್ಸ ಆ ಕಂಟೆಂಟ್ಗೆ ಏನು ಬೇಕಲ್ಲ ಆ ಟೈಪ್ ಮಾಡಿದಾರೆ. ಆ ಮೈಂಡ್ಸೆಟ್ ಇಟ್ಕೊಂಡು ನೀವು ಹೋದ್ರಿ ಅಂತ ತಿಳ್ಕೊ, ಮೂವಿ ನಿಮಗೆ ಅರ್ಥ ಆಗ್ತೈತಿ. ಅದು ಬಿಟ್ಟು ನೀವು ಲವ್ ಸ್ಟೋರಿ ಐತಿ ಮತ್ತು ಬೇರೆ ನಾವು ಕನ್ನಡ ಇದನ್ನು ತೋರಿಸ್ತೀವಲ್ಲ ಮೂವಿಗಳ್ದು ಆ ಟೈಪ್ ಅಂತ ಹೇಳಿ ನೋಡಕ್ಕೆ ಹೋಗ್ಕೋಬೇಡ್ರಿ. ಮೂವಿದಾಗ ಫ್ಯಾನ್ ಬಾಯ್ ಆಗಿ ನಿಮ್ಗೆ ಏನು ಇಷ್ಟ ಐತಿ ಯಶನ್ ನೋಡಿ? ಯಶಿಂದ ಯಶ್ ಸರ್ದವ್ರದ ಇನ್ನೊಂದು ಸೆಕೆಂಡ್ ರೋಲ್ ಐತಿ ಟಿಕೆಟ್ ಅಂತ, ಆದ ರೋಲ ಮತ್ತು ಅವ್ರ ಆದ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ ಇತ್ತು, ಸಸ್ಪೆನ್ಸ್. ಹಾಂ, ಅದೊಂದು ಬೆಸ್ಟ್ ಅನ್ಸುತ್ತೆ. ಯಾರು ಮನ್ಯಾಗ ಕುತ್ಕೊರಕ್ ಹೋಗ್ಬೇಡ್ರಿ, ಮೂವಿ ನೋಡ್ರಿ. ಹಿಂಗೆ 2 ದಿನ 3 ದಿನ ಒಳಗ ಪೈರಸಿ ಮಾಡ್ತಿರ್ತಾರೆ ಬೇರೆ, ಅದನ್ನ ನೋಡಿ ಟಾಕೀಸ್ಗೆ ಹೋಗಿ ನೋಡ್ರಿ ಮೂವಿ. ಯಾರು ಏನೋ ಹೇಳಿದ್ರು ಕೇಳ್ಬೇಡ್ರಿ, ಮೂವಿ ನೋಡ್ರಿ. ಏನೋ ಹೊಸ ಅಟೆಂಪ್ಟ್ ಮಾಡಿದಾರು ಕನ್ನಡ ಇಂಡಸ್ಟ್ರಿನ ಬೆಳೆಸ್ರಿ, ಯಾವ್ದ ವರ್ಲ್ಡ್ ವೈಡ್ ತಗೊಂಡ್ ಹೋಗ್ರಿ ಮಾಡಿದಾರು ಯಶ್ ಬಾಸ್. ಹೋಗಿ ನೋಡ್ರಿ, ಯಾಕಂದ್ರೆ ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬೇಡ್ರಿ. ಮೂವಿ ಚಲೋ ಐತಿ, ಹೋಗಿ ನೋಡ್ರಿ ಒಂದ್ಸಲ. ನೋಡಿದಾಗ ನಿಮ್ಗೂ ಗೊತ್ತಾಗ್ತೈತಿ ಹೆಂಗ ಏನ ಅಂತೇಳಿ. ಎಲ್ಲಾರ್ದು ಒಪಿನಿಯನ್ ಬೇರೆ ಬೇರೆ ಇರ್ತಾವು. ನಿಮ್ದು ಏನ ನೋಡ್ಕೋಬೇಕಂದ್ರೆ ಡೈರೆಕ್ಟ್ ಮೂವಿಗೆ ಹೋಗ್ರಿ. ಓಕೆ ಗೈಸ್, ಈಗ ಮೂವಿ ನೋಡ್ಕೊಂಡು ಮನೆ ಕಡೆ ಬಂದೂರಿ. ಈಗ ಎಲ್ಲಿದೆ ಅಂದ್ರೆ ವಿಡಿಯೋದಾಗ. ಮತ್ತು ಮೂವಿ ನೋಡಿ ನಮ್ದು ಒಪಿನಿಯನ್ ನಾವೆಲ್ಲ ಶೇರ್ ಮಾಡಿದೆವು ವಿಡಿಯೋದಾಗ. ಮತ್ತು ವಿಡಿಯೋ ನೋಡೋರಿಗೆ ನಿಮ್ಗೆ ಹೆಂಗೆ ಅನ್ಸಿತ್ತು ಮೂವಿ ನೋಡಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಎಲ್ಲರದು ಒಪಿನಿಯನ್ ಸೇಮ್ ಇರಂಗಿಲ್ಲ, ಎಲ್ಲ ಡಿಫ್ರೆಂಟ್ ಇರ್ತೈತಿ. ಅದು ಏನೇನು ನಿಮ್ಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿ ಯು ಗೈಸ್, ಟೇಕ್ ಕೇರ್, ಬೈ ಬಾಯ್.